ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ದಾಳಿಗೆ ಸಂಬಂಧಪಟ್ಟಂತೆ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿ ಆಗಿದೆ. ಇದರ ಹಿಂದೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಅವೆಲ್ಲ ಹೊರಗಡೆ ಬರುತ್ತೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶ್ರೀರಾಮುಲು ಪವರ್ ಟಿವಿ ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ. ಬಳ್ಳಾರಿಯ ನಾಯಕರುಗಳ ಮೇಲೆ, ಬಳ್ಳಾರಿಯ ಕಾಂಗ್ರೆಸ್ ಶಾಸಕರ ಮೇಲೆ ಇಡಿ ದಾಳಿಗೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆಯಾಗಿದೆ. ಮಹಾನ್ ನಾಯಕರೇ ಈ ದುರ್ಬಳಕೆಯಲ್ಲಿ ಇದ್ದಾರೆ, ಅವರೆಲ್ಲರ ವಿಚಾರಗಳು ಕಾಲ ಬಂದಂಗೆ ಹೊರಗಡೆ ಬರುತ್ತೆ ಅಂತ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಶ್ರೀರಾಮುಲು. ಮಾಜಿ ಸಚಿವ ಶ್ರೀರಾಮುಲು ಅವರನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಇವರು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮುಲು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಶ್ರೀರಾಮುಲು ಅವರಿಗೆ ಸ್ವಲ್ಪ ಮಟ್ಟಿಗೆ ಸಂತೋಷವಾಗಿರ್ತಕ್ಕಂತಹ ದಿನ. ಯಾಕಂದ್ರೆ ತಮ್ಮ ಸಮುದಾಯದ ಹಣವನ್ನು ತೆಗೆದುಕೊಂಡು ತಮ್ಮನ್ನೇ ಸೋಸಿರ್ತಕ್ಕಂಥದ್ದು ಅಂತ ಆರೋಪ ನೀವು ಮಾಡಿದ್ರಿ, ಏನ್ ಹೇಳ್ತೀರಾ? ಸರ್, ನನಗೆ ಸಂತೋಷಕ್ಕಿಂತ ದುಃಖ ಜಾಸ್ತಿ ಸರ್. ಯಾಕಂದ್ರೆ ಯಾವತ್ತು ಮನುಷ್ಯ ಪ್ರಾಮಾಣಿಕತೆ ಇರ್ತಾನೆ, ಅವನಿಗೆ ಆವೇಶ ಜಾಸ್ತಿ ಇರುತ್ತೆ. ಆವೇಶದ ಜೊತೆಲಿ ಯಾವ್ದಾನ ಅನ್ಯಾಯ ಆದಂತ ಟೈಮಲ್ಲಿ ಅದಕ್ಕೆ ನೋವು ಪಡಂತ ಕೆಲಸ ಆಗುತ್ತೆ. ಇವತ್ತು ನೋವುದಲ್ಲಂತ ಇದೀವಿ ಸರ್. ಯಾಕಂದ್ರೆ ಈ ಸಮುದಾಯವನ್ನು ಕಟ್ಟಬೇಕು, ಈ ಸಮುದಾಯದಲ್ಲಿ ಒಬ್ಬ ಮಿನಿಸ್ಟ್ರಿ ಮಾಡಬೇಕು, ಒಬ್ಬ ಇಲಾಖೆ ಮಾಡಬೇಕು, ಸಚಿವಾಲಯ ಮಾಡಬೇಕು, ದೊಡ್ಡ ಕೆಲಸ ಸರ್. ನಾವಿವತ್ತು ಈ ಸಮುದಾಯಕ್ಕೆ ಒಂದು ಇಲಾಖೆ ಇರಬೇಕು ಅನ್ನೋ ಕಾರಣದಿಂದ ಒಂದು ಇಲಾಖೆ ಮಾಡಿಕೊಂಡು ಆ ಸಮುದಾಯದಲ್ಲಿ ಮೊದಲನೇ ಮಂತ್ರಿ ನಾನು ಆದೆ ಸರ್. ಆದಂತ ಟೈಮಲ್ಲಿ ಈ ಸಮುದಾಯಕ್ಕೆ ಏನೇನು ವ್ಯವಸ್ಥೆ ಆಗಬೇಕು, ಇವತ್ತು ಅಧಿಕಾರ ನಾನು ಇರಲಿ ಇಲ್ಲಿದ ಹೋಗ್ಲಿ, ಈ ಸಮುದಾಯಕ್ಕೆ ಒಂದು ವ್ಯವಸ್ಥೆ ಆಗಬೇಕು, ಇದಕ್ಕೆ ಒಂದು ಗಂಟು ಕಟ್ಟಿಡಬೇಕು ಅನ್ನೋ ಕಾರಣದಿಂದ ಅಲ್ಲಿ ಹಣ ಎಲ್ಲ ಕಡೆ ಜೋಡಿಸಿ ಇಟ್ಟು ಬಂದ ನಂತರ ಈ ಸರ್ಕಾರದಲ್ಲಿ ಎಲ್ಲ ಒಂದ್ ಕಡೆ ರಾಮುಲು ವಿರುದ್ಧ ಗೆದ್ದಾನಂತೇಳಿ ಅವ್ರಿಗೆ ಮಂತ್ರಿ ಮಾಡಿದ್ರು ನಾಗೇಂದ್ರ ಅವ್ರಿಗೆ. ರಾಮುಲು ಸೋಲ್ಸರನ್ನ ಮಂತ್ರಿ ಮಾಡಿದ ನಂತರ ಆ ಸಮುದಾಯವನ್ನು ಹಂಗೆ ಕಾಪಾಡ್ಕೊಂಡು ಹೋಗ್ಬೇಕಿತ್ತಲ್ಲ. ಆ ಸಮುದಾಯದಲ್ಲಿ ಏನ್ ಮಾಡ್ತಾ ಇದ್ದಂತ ಹಣ ಎಲ್ಲ ತಗೊಂಡು ರಾಜಕಾರಣ ಮಾಡ್ಕೊಂಡು ಜಾತ್ರೆ ಮಾಡಿದ ನಂತರ ಇವತ್ತು ಎಲ್ಲಾರು ಕೂಡ ಏನ್ ಮಾಡಿದ್ರು, ಬಳ್ಳಾರಿ ಜಿಲ್ಲೆಯಿಂದ 5 ಮಂದಿ MLAಗಳು ಎಲ್ಲಾರುಗಳು 3 ಮಂದಿ ST ಸಮುದಾಯದಿಂದ ಗೆದ್ದಂತವ್ರು. ಆ ST ಸಮುದಾಯದಲ್ಲಿ ಗೆದ್ದಂತವ್ರು ಒಬ್ಬ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಂತವ್ರು. ಅವ್ರು ಹೇಳ್ಬೋದಿತ್ತಲ್ಲ, ಇಲ್ಲ ರೀ ನಾವು ಎಂತ ಪರಿಸ್ಥಿತಿಯಲ್ಲಿ ಕೂಡ ಈ ಸಮುದಾಯದಿಂದ ಮೀಸಲು ಕ್ಷೇತ್ರದಿಂದ ಗೆದ್ದಂತವ್ರು, ಈ ಮೀಸಲು ಕ್ಷೇತ್ರದಲ್ಲಿ ಬಹಳಷ್ಟು ಮಂದಿ ಈ ಜನಾಂಗ ಇದ್ದಂತ ನಾವು ಇವತ್ತು ಈ ಹಣವನ್ನು ತಗೊಳ್ಳಲ್ಲ ಅಂತ ಹೇಳ್ಬೇಕಾಯ್ತು. ಯಾರು ಹೇಳಿಲ್ಲ. ಮೂಕ ಪ್ರೇಕ್ಷಕರ ತರ ಎಲ್ಲಾ ಹಣವನ್ನು ನುಂಗಿಬಿಟ್ರು. ಇವತ್ತು ನುಂಗಿದ ನಂತರ ಇವತ್ತು ಏನಾಗ್ತಿದೆ ಪರಿಸ್ಥಿತಿ, ಬಹಳಷ್ಟು ಕಾಂಗ್ರೆಸ್ ಅವರು ಮಾತಾಡಂತ ಮಾತುಗಳು ನೋಡ್ಬೇಕು. ಎಲ್ಲ ಮಾಡೋದೆಲ್ಲ ಅನಾಚಾರ ಕೆಲಸಗಳು, ಇವತ್ತು ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಲ್ಲಿ ಮಾಡೋದೆಲ್ಲ ಕೂಡ 420 ಕೆಲಸಗಳೆಲ್ಲ. ನಾಗೇಂದ್ರ ಅವ್ರಿಗೆ ಅಷ್ಟೊಂದು ಧೈರ್ಯ ಬರುತ್ತೆ ಸರ್? 187 ಕೋಟಿ ಇವತ್ತು ಧೈರ್ಯ ಬರುತ್ತೆ ಅನ್ನೋದಕ್ಕೆ ಯಾರೊಬ್ರು ಹಿಂದೆ ಇದ್ದೇ ಇರ್ತಾರ, ಅವ್ರಿಗೆ ಯಾರೊಬ್ರು ನಾಯಕರು ಇದ್ದೇ ಇರ್ತಾರೆ ನೋಡೋಣ. ಯಾಕಂದ್ರೆ ಇವತ್ತು ನಮಗಿರಂತ ವಿಚಾರ ಏನು, ಇವತ್ತು ಎಂತ ಪರಿಸ್ಥಿತಿಯಲ್ಲೂ ಕೂಡ ಈ ಸಮುದಾಯಕ್ಕೆ ಮಕ್ಕಳಿಗೆ ಅನ್ಯಾಯ ಆಗಿದೆ. ಈ ಸುಧಾರಣೆ ಮಾಡಿಕೊಡುವಂತ ವಿಚಾರದಲ್ಲಿ ನಾವು ಮುಂಚೆಯಿಂದ ಕೂಡ ಹೋರಾಟ ಮಾಡ್ತಾ ಇದ್ವಿ. ಇಡಿ ದಾಳಿಗಳು ಆಗ್ತಾ ಇದಾವೆ. ಇಡಿ ದಾಳಿಗಳಾಗಂತ ಟೈಮಲ್ಲಿ ಯಾರು ತಪ್ಪಿದ್ರೆ ಮುಂದಕ್ಕೆ ಗೊತ್ತಾಗುತ್ತೆ ಯಾರು ಮಹಾನಾಯಕರನ್ನಂಥದ್ದು ಹೊರಗಡೆ ಬಂದಂತ ಟೈಮ್ ಅದು ಕೂಡ ಬುದ್ಧಿ ಕಲಿಸಂತ ಕೆಲಸ. ಇವಾಗಂತೂ ಚುನಾವಣೆ ನಾಳೆ 3 ವರ್ಷ ಆದ ನಂತರ ಮತ್ತೆ ಚುನಾವಣೆ ಬರ್ಬೇಕಲ್ಲ, ಜನರ ಆಕ್ರೋಶ ನೋಡಿಸ್ಬೇಕಲ್ಲ, ಅವತ್ತು ನೋಡಿಸ್ಕೊಡ್ತಾರ. ಯಾಕಂದ್ರೆ ಈಗ ಬಂಜಾರಾ ಹಿಲ್ಸ್ ಅಂತ ಒಂದು ಕಂಪ್ನಿ ಇರ್ತದೆ ಸರ್, ಹೈದರಾಬಾದ್ ಮೂಲದ್ದು. ಆ ಕಂಪ್ನಿಗೂ ಸಹ ಈ ಅಮೌಂಟ್ ವರ್ಗಾವಣೆ ಆಗುತ್ತೆ ಎಲ್ಲರಿಗೂ. ಈಗ ನೀವು ಹೇಳಿರಿ, ಈಗ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಸಹ ವರ್ಗಾವಣೆ ಆಗಿದೆ ಅಂತ. ಇದರಿಂದ ಯಾರು ಇರ್ಬೋದು ಅಂತ? ಅಲ್ಲ, ಎಲ್ಲರೂ ಇದಾರ್ರಿ. ನಾಗೇಂದ್ರ ಅವರೇ ಅವ್ರು ಸಂಬಂಧಪಟ್ಟಿದಂತ ಏನು 420 ಟೀಮ್ಸ್ಗೆ ಎಲ್ಲಾರು ಹಾಕೊಂಡಿರೋ, ಎಲ್ಲ ಅವ್ರ ಇದ್ದಂತ ಪಟಾಲಂಗೆ ಹಾಕೊಂಡಿರೋದು ಅಮೌಂಟ್ ಎಲ್ಲ ಕೂಡ ಎಲ್ಲ ಹಾಕೊಂಡು ಅವರೇ ಡ್ರಾ ಮಾಡಿರೋಂಥದ್ದು. CM ಒಪ್ಕೊಂಡ್ಮೇಲೂ ಸಹ ಇನ್ನು ನಾವೇನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಂದಿ ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಾನು ಯಾವ್ದು ಕೂಡ ಪ್ರಿಡಿಕ್ಟ್ ಮಾಡಕ್ ಹೋಗಲ್ಲ. ಇವತ್ತು ಮುಂದಕ್ಕೆ ಇನ್ವೆಸ್ಟಿಗೇಷನ್ ನಡೀತೈತೆ. ಇನ್ವೆಸ್ಟಿಗೇಷನ್ ದಲ್ಲಿ ಯಾರು ಮಾಡಿದಾರೆ ಅನ್ನೋದು ಗೊತ್ತಾಗುತ್ತೆ. ಕೊನೆಯದಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ, ಏನ್ ಹೇಳ್ತೀರಾ? ಜನಾರ್ದನ್ ರೆಡ್ಡಿ ಅವರಿಗೆ ಇವತ್ತು ನನಗೆ ಸುದ್ದಿ ಬಂದಿರೋ ಪ್ರಕಾರ ಅವರಿಗೆ ಬೇಲ್ ಸಿಕ್ಕಿದೆ ಅನ್ನಂತ ಸುದ್ದಿ ಬಂದಿದೆ. ಹಂಗಾಗಿ ಇವತ್ತು ಅವ್ರಿಗೆ ಕೆಳಗಡೆ ಕೋರ್ಟು ಅವತ್ತು 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಿತ್ತು. ಅವತ್ತಿನ ಸಂದರ್ಭದಲ್ಲಿ ಅವ್ರ ಶಾಸಕ ಸ್ಥಾನವನ್ನು ನಲ್ಲಿಫೈಡ್ ಮಾಡಬೇಕಾಯ್ತು, ಶಾಸಕ ಸ್ಥಾನ ಕಳ್ಕೋಬೇಕಾಯ್ತು. ಮತ್ತೆ ಪುನಃ ಬೇಲ್ ಸಿಕ್ಕಿರೋಕೊಂಡ, ಸ್ಟೇ ಸಿಕ್ಕಿರೋಕೊಂಡ ಆದೇಶ ಏನಾಗುತ್ತೆ, ಅದು ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ. ಇದಿಷ್ಟು ರಾಮುಲು ಅವರ ಮತ್ತು ಕ್ಯಾಮರಾಮನ್ ಧನರಾಜ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.